ಸರ್ ಹಾಗೆಲ್ಲ ಮಾಡಬೇಡಿ ಸರ್, ದಯವಿಟ್ಟು ಬಿಟ್ಬಿಡಿ ಸರ್. ಸರ್ ನಾನು ದೊಡ್ಡ ಮನುಷ್ಯರ ಮನೆ ಹುಡುಗ ಸರ್, ಈಗೆಲ್ಲ ಆಯ್ತು ಅಂತ ಗೊತ್ತಾದ್ರೆ ನಮ್ಮ ಫ್ಯಾಮಿಲಿ ಪ್ರೆಸ್ಟೀಜ್ ಹಾಳಾಗತ್ತೆ ಸರ್. ಹೇಯ್ ಮೊಚ್ಚ ಬಾಯಿ ಬಿಡ್ರೆ ಯಾವುದೋ ಒಬ್ಬಳೆ ಲೋಕಲ್ ಪುಡಾರಿ ತರ ಮಾತಾಡ್ತಿದ್ಯಾ? ನೀನು ದೊಡ್ಡ ಮನೆ ಮನುಷ್ಯರ ಹುಡುಗನಾ? ಏಯ್ ನೀನು ಯಾರಾದ್ರೆ ನನಗೇನಯ್ಯ? ಇಷ್ಟೊತ್ತಲ್ಲಿ ಇಲ್ಲಿಗೆ ಯಾಕೆ ಬಂದ್ರಿ? ಈ ಹುಡುಗಿ ಯಾರು? ಎಲ್ಲಿಂದ ಕರ್ಕೊಂಬಂದೆ? ಯಾರಮ್ಮ ನೀನು? ನನ್ನ ಹೆಂಡತಿ ಸರ್. ಏನ? ನೀವಿಬ್ರು ಗಂಡ ಹೆಂಡ್ತಿನ? ಹೌದು ಸರ್, ಹೋದ್ ಲಾಕ್ಡೌನ್ ಟೈಮಲ್ಲಿ ಮದುವೆ ಆಗಿದ್ರಿ, ಹಾಗಾಗಿ ತುಂಬಾ ಜನಕ್ಕೆ ಗೊತ್ತಿಲ್ಲ ಅಷ್ಟೇ. ಗೊತ್ತಾಗಿದ್ರೆ ಬ್ರೇಕಿಂಗ್ ನ್ಯೂಸ್ ತರ ಎಲ್ಲಾ ಚಾನಲ್ ಬರ್ತಾ ಇತ್ತಾ? ಬರ್ತಿತ್ತಲ್ಲ ಸರ್, ಬಂದಿತ್ತು, ಎಲ್ಲಾ ನ್ಯೂಸ್ ಚಾನೆಲ್ ಅಲ್ಲೂ ಬಂದಿತ್ತು. ನ್ಯೂಸ್ ಅಲ್ಲಿ ಬಂದಿತ್ತಾ? ಬಾಯ್ ಮುಚ್ಚು. ಅಯ್ಯೋ, ಇರೋ ವಿಷಯ ಹೇಳಕ್ಕೆ ನಾಚಿಕೆ ಯಾಕೆ ದಿವ್ಯಾ? ಏನಪ್ಪ ಅದು ಇರೋ ವಿಷಯ? ಅದೇ ಸರ್, ಕಳೆದ ವರ್ಷ ಲಾಕ್ಡೌನ್ ಟೈಮಲ್ಲಿ ಇಬ್ರು ಪ್ರೇಮಿಗಳು PPE ಕಿಟ್ ಹಾಕೊಂಡು ಮದುವೆ ಆಗಿದ್ರು ಅಂತ ನ್ಯೂಸ್ ಬಂದಿತ್ತಲ್ಲ ಸರ್, ಅದೇ ಪ್ರೇಮಿಗಳು ನಾವು. ಹ್ಞೂ ಸರ್, ಬಂದಿತ್ತು, ನಾನು ನೋಡಿದ್ದೆ. ಅದೇ ಪ್ರೇಮಿಗಳು ನಾವು ಸರ್. ಆದ್ರೆ ಆಗ ಪ್ರೇಮಿಗಳು, ಈಗ ದಂಪತಿಗಳು. ಏನ ಗಂಡ ಹೆಂಡತಿ ಆಗ್ಬಿಟ್ರೆ ರೋಡಲ್ಲಿ ಡೀಸೆನ್ಸಿ ಇಲ್ದಿರ ಬಿಹೇವ್ ಮಾಡ್ತೀರಾ? ಆಗ್ಲೇ ಹೇಳಿದ್ನಲ್ಲ ಸರ್, ಲಾಸ್ಟ್ ಇಯರ್ ಅಷ್ಟೇ ಮದ್ವೆ ಆಗಿರೋದು ಅಂತ, ಹೊಸದಾಗಿ ಮದ್ವೆ ಆಗಿರೋದು, ಅದಕ್ಕೆ ವಾಕಿಂಗಿಗೆ ಅಂತ ಬಂದಿದ್ವಿ ಅಷ್ಟೇ. ನನಗೆ ಯಾಕೋ ನೀವಿಬ್ರು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಯಾಕೆ ಸರ್? ಅಲ್ಲ, ಮದುವೆ ಆಗಿದೆ ಅಂತ ಹೇಳ್ತಾ ಇದ್ಯಾ, ಆ ಹುಡುಗಿ ಕತ್ತಲ್ಲಿ ತಾಳಿ ಇಲ್ಲ, ಕಾಲಲ್ಲಿ ಕಾಲುಂಗ್ರ ಇಲ್ಲ. ನೋಡ್ದ ಎಂತೆಂತ ಐಡಿಯಾ ಇಕ್ಕಿದೀನಿ. ಈ ಮಾತುಗಳೆಲ್ಲ ಕೇಳಿದ್ರೆ ಕಲ್ಲು ಲವ್ ಮಾಡುತ್ತೆ ಅಂತ ಇದ್ರೆ ಸತ್ಯ ಹೇಳಕ್ಕ. ಸೂಪರ್ ಕಣ ಅಮ್ಮಟೆ. ಆದ್ರೂ ನಂಗೊಂದು ಡೌಟು. ಯಾಕ್ಲೇಟು ಆಸ್ಕ್ ಮೇ. ಅಲ್ವಾ ಅಮ್ಮಟೆ, ಯಾವಾಗ್ಲೂ ತಲೆ ಹರಟೆ ಮಾಡ್ಕೊಂಡು ಓಡಾಡ್ತಿದ್ದವ್ ನೀನು, ಇಂಥ ದೊಡ್ಡ ದೊಡ್ಡ ಮಾತೆಲ್ಲ ಯಾವಾಗಪ್ಪ ಕಲ್ತ್ಕೊಂಡೆ? ತಲೆ ಹರಟೆ ಮಾತಾಡ್ತೀನಿ ಅಂತ ತಲೆಲೆ ನಿಲ್ಲ ಅಂತನಾ? ಅದಕ್ಕೆ ದೊಡ್ಡವ್ರು ಹೇಳೋದು, ಬುಕ್ ಓದ್ಬೇಕು, ಸಾಹಿತ್ಯ ತಿಳ್ಕೊಬೇಕು, ನಾಲೆಡ್ಜ್ ಬೆಳೆಸ್ಕೊಬೇಕು. ನಾಳೆಯಿಂದ ಕಮ್ ಟು ಮೈ ಟ್ಯೂಷನ್, ಐ ಟೀಚ್ ಯು. ಸ್ವಲ್ಪ ಓವರ್ ಆಯ್ತು ಅನ್ಸ್ತಿದ್ಯಾ? ನನ್ನ ಕ್ಯಾರೆಕ್ಟರ್ಗೆ ಈ ಡೈಲಾಗ್ ಸೂಟ್ ಆಗಲ್ಲ ಅನ್ಸ್ತಿದ್ಯಾ? ಲೈ ಮುಚ್ಚಾಬಾಯಿ, ಅಂಗಡಿ ಮೇಲಿರೋ ಬೋರ್ಡ್ ಓದಕ್ಕೆ ಅಕ್ಷರಗಳನ್ನ ಕೂರ್ಸ್ಕೊಂಡು ಓದ್ತೀಯ, ಅಂಥದ್ರಲ್ಲಿ ಪುಸ್ತಕ ಸಾಹಿತ್ಯ. ಹಾಗೇನಾದ್ರೂ ಓದಕ್ ಶುರು ಮಾಡಿದ್ರು ಒಂದ್ ಪುಸ್ತಕ ಓದ್ ಮುಗಿಯೋಷ್ಟ್ರಲ್ಲಿ ನಿನ್ನ ಆಯಸ್ಸೇ ಮುಗಿದೋಗಿರತ್ತೆ. ಲೈ ನಿಜ ಹೇಳೋ. ಓದಕ್ ಬರ್ಲಿ ಬರ್ದೇ ಇರ್ಲಿ, ತಿಳುವಳಿಕೆಗಂತ ನಮ್ಮನ್ನೋರ್ ಪಿಕ್ಚರ್ ಇಲ್ವಾ? ಕರೆಕ್ಟ್ ಕಣ. ಒಂದು ಹಳೆ ಸಿನಿಮಾ ಒಂದು ಪುಸ್ತಕಕ್ಕೆ ಸಮ. ಅನ್ನೋರ್ ಸಿನಿಮಾದಲ್ಲಿ ಇರೋ ಡೈಲಾಗ್ ಸಮ ಇದು. ಯಾವಾಗನ ಯೂಸ್ ಆಗುತ್ತೆ ಅಂತ ಬರ್ದಿಕೊಂಡಿದ್ದೆ, ಇವಾಗ ಯೂಸ್ ಆಯ್ತು. ಬರೀ ಮಾತೇ ಆಯ್ತು. ಹೌದು, ಆ ಕಾಮಿಡಿ ಪೀಸ್ ಎಲ್ಲೋದ? ಬಾತ್ರೂಮ್ ಹೋಯ್ತೀನಿ ಅಂತ ಹೋದನು, ಬಾವಿಗೆ ಏನಾದ್ರು ಹಾರ್ಕೊಂಬಿಟ್ನಾ? ಅವನೆಲ್ಲೂ ಹೋಗಿಲ್ಲ, ಹೋಗಕ್ ಆಗೋದೂ ಇಲ್ಲ. ಯಾಕೆ? ಇಟ್ಸ್ ಅ ಸರ್ಪ್ರೈಸ್.
ಹೋಯ್ತು ಹೋಯ್ತು ಹೊಡೆದೋಯ್ತು. ಏನ್ ನೋಡ್ದೋಯ್ತು? ಬಲೂನ್ ನೋಡ್ದಾಯ್ತು. ಯಾಕೆ ಸರ್ ನಮ್ ಗಾಡಿಗೆ ಅಡ್ಡ ಬಂದ್ರೆ? ನಾನು ಅಡ್ಡ ಬಂದ? ಯಾಕ್ರಿ ಹೆಂಗಿದೆ ಮೈಗೆ? ಏನು ಕುಡ್ದಿದ್ದೀರಾ? ಯಾರು ನಿಮಗೆ ಲೈಸೆನ್ಸ್ ಕೊಟ್ಟಿದ್ದು? ತೆಗೀರಿ ಆರ್ ಸಿ ಬುಕ್ಕು ಡಿ.ಎಲ್ ಡಾಕ್ಯುಮೆಂಟು ಎಲ್ಲ ತೆಗೀರಿ. ಹೆಲ್ಮೆಟ್ ಬೇರೆ ಹಾಕಿಲ್ಲ, ಡಬಲ್ ರೈಟ್ ಬೇರೆ. ನಾನು ಹೇಳ್ದೆ, ನೀನೇ ನನ್ನ ಮಾತು ಕೇಳಲ್ಲ. ಸರಿಯಾಗಿ ಸಿಕ್ಕಾಕೊಂಡ್ವಿ. ಸರಿಯಾಗಿ ಸಿಗಾಕೊಂಡಿದ್ದೀರಾ. ಸೈಕಲ್ನ ಬೈಕ್ ಅನ್ನೋ ರೇಂಜ್ ಕೊಡ್ಸ್ಕೊಂಬರ್ತಿದ್ದೀರಾ. ಎಷ್ಟೇ ಕುಡ್ದಿದ್ದೀರಾ? ಏನಂದ್ರೆ? ಅನ್ನೋದೇನಿಲ್ಲ. ಡಾಕ್ಯುಮೆಂಟ್ ಇಲ್ಲ ಒಂದು ಕೇಸು, ಹೆಲ್ಮೆಟ್ ಇಲ್ಲ ಒಂದು ಕೇಸು, ಕುಡ್ದು ಗಾಡಿ ಓಡಿಸ್ತಾ ಇದ್ದೀರಾ ಇನ್ನೊಂದು ಕೇಸು. ಗಾಡಿ ಓಡಿಸ್ತಾ ಇರೋರು ನಾವು, ಆದ್ರೆ ಕುಡ್ದಿರೋರು ನೀವು. ಯಾಕ್ರೆ ಇವ್ನು ಇಲ್ಲಿ ಕಟ್ಟಾಕಿದ್ದೀರಾ? ನಮ್ ಪ್ಲಾನ್ ವರ್ಕ್ ಆಗಬೇಕಾಗಿತ್ತು. ಇನ್ನು ಅಮೂಲ್ ಬೇಬಿ ಜೊತೆ ಇರಬಾರ್ದಾಗಿತ್ತು. ಅದಕ್ಕೆ ಇನ್ನ ಇಲ್ಲಿ ಲಾಕ್ ಮಾಡಿದೀವಿ. ನೀವು ಮಾಡೋ ಎಡವಟ್ಟು ಒಂದಲ್ಲ ಎರಡಲ್ಲ. ಮೊದ್ಲು ಅವ್ನ ಬಾಯಿಂದ ಬಟ್ಟೆ ತೆಗಿ. ಇಷ್ಟೊಟ್ಟು ಆಗಿರೋದೆಲ್ಲ ಎಡವಟ್ಟು. ಇನ್ ಬಾಯಿಂದ ಬಟ್ಟೆ ತೆಗೆದ್ರೆ ಆಗುತ್ತಲ್ವಾ, ಅದು ಎಡವಟ್ಟು. ಅದೇನಾಗುತ್ತೋ ಆಗ್ಲಿ, ಮೊದ್ಲು ಅವ್ನ ಬಾಯಿಂದ ಬಟ್ಟೆ ತೆಗಿ. ಅಯ್ಯೋ ಪಾಪಿ ನನ್ನ ಮಕ್ಳ, ಚಿಲ್ಟಾರಿ ಪಿಲ್ಟಾರಿ ನನ್ನ ಮಕ್ಳ. ಅಲ್ಲ ಕಿಕ್ಕೊಡಿಸ್ತೀವಿ ಅಂತ ಹಿಂಗೆ ಕರ್ಕೊಂಬಂದು ನಾಯಿ ಥರ ಕಟ್ಟಾಕಿದ್ದೀರೇನ್ರು? ಅಲ್ಲ ಹೋಗಿದ್ದೀರ ಖರ್ಚು ಬಾಯಿ ತುರ್ಕರ್ಬೇಕ್ರು. ನನ್ನ ಮಗ ನಾಯಿ, ನನ್ನ ಮಗ ಅಲ್ಕೆ, ನನ್ನ ಮಗ ನಿನಗೆ ಕರಿ ನಗರ ಕಚ್ಚಾನಿ ಚಾತ ಸುತ್ಕೊಳ್ಳಾಗ ನೀನು ಹಣೆ ಮೇಲೆ ಕಾಯಿ ನಿಕ್ಕ ನಿನ್ಗೆ ಅತ್ತಿದ್ದ ಕಾಯಿಲೆ ಬರೋದ ಕಣೋ. ಕರೋನಾ ಬಂದು ಸಾಯ. ಏಯ್, ಆಗ್ಲಿಂದ ಕೇಳ್ತಿದ್ದೀನಿ, ಏನು ಮಾತಾಡದೆ ಒಬ್ರು ಮುಖ ಒಬ್ರು ನೋಡ್ಕೊಂಡು ನಿಂತ್ಕೊಂಡ್ರೆ ಹೇಗೆ? ನಿಮ್ಗೆ ಈಗ ಹೇಳಿದ್ರೆ ಅರ್ಥ ಆಗೋದಿಲ್ಲ. ಫೋನ್ ಕೊಡಮ್ಮ ಇಲ್ಲಿ. ಫೋನ್ ಯಾಕೆ ಸರ್? ನೀವಂತೂ ಬಾಯ್ ಬಿಡ್ತಾ ಇಲ್ಲ. ನಿಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಏನು ಅಂತ ವಿಚಾರಿಸ್ತೀನಿ.